ಕಾಫಿ ಮತ್ತು ಟೀಗಿರುವಂತ ವ್ಯತ್ಯಾಸ ಏನು ಅಂತ? ಕಾಫಿ, ಕೆಫೆ ಕಾಫಿ ಡೇ, ಸ್ಟಾರ್ಬಕ್ಸ್ ಕಾಫಿ ಅನ್ನುವಂತಹ ಕೆಫೆಯಲ್ಲಿ, ಏರ್ಪೋರ್ಟ್ ನಲ್ಲಿ, ಮಾಲ್ ನಲ್ಲಿ ಜಾಸ್ತಿಯಾಗಿ ಕಂಡು ಬರುತ್ತದೆ. ಟೀ ಅಂದ್ರೆ ಚಾ, ಗೂಡಂಗಡಿ, ಟೀ ಅಂಗಡಿ, ಚರ್ಮುರಿ ಅಂಗಡಿ, ಪೋಡಿ ಅಂಗಡಿ, ಆಮ್ಲೆಟ್ ಅಂಗಡಿ, ಕ್ಯಾಂಟೀನ್, ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ನಾಟಕ, ಶಾಲಾ ವಾರ್ಷಿಕೋತ್ಸವ, ಕೋಲ, ನೇಮ, ಕಂಬಳ, ಜಾತ್ರೆ, ಯಕ್ಷಗಾನ ಈ ಎಲ್ಲಾ ಕಡೆಯಲ್ಲಿ ಕಂಡು ಬರುತ್ತದೆ, ತಪ್ಪದೆ ಲಭ್ಯವಾಗಿರುತ್ತದೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್ ಸ್ಟೇಟಸ್ ಸ್ಟೋರಿಗಳಲ್ಲಿ ಶೋಕಿ ಮಾಡಲು ಮೇಲೆ ಡಿಕಾಕ್ಷನ್, ಕೆಳಗೆ ಹಾಲಿರುವ ಕಾಫಿ ಮಾಡಿ ಅದಕ್ಕೆ ಡಾಲ್ಗೋನಾ ಕಾಫಿ ಅಂತ ಕರೆಯಲಾಗುತ್ತಿತ್ತು. ಡಿಟ್ಟೋ ಸೇಮ್, ಮೇಲೆ ಡಿಕಾಕ್ಷನ್, ಕೆಳಗೆ ಹಾಲಿರುವ ಚಾ, ಇದಕ್ಕೆ ಡಾಲ್ಗೋನಾ ಚಾ ಅಂತ ಕರೆಯಲಾಗುವುದಿಲ್ಲ, ಬದಲಿಗೆ ಕಲ್ಲಡ್ಕದ ಟೀ ಎಂದು ಕರೆಯಲಾಗುತ್ತದೆ. ಆದರೆ ಈ ಕಲ್ಲಡ್ಕದ ಖಡಕ್ ಟೀ ಅನಾದಿ ಕಾಲದಿಂದ ಬಂದಂತಹ ಚಾ ಆಗಿರುತ್ತದೆ. ಇದನ್ನು ಹಿಡ್ಕೊಂಡು ಇವತ್ತುವರೆಗೂ ಶೋಕಿ ಮಾಡಿದವರಿಲ್ಲ. ಕಾಫಿನ ತುಂಬಾ ಜನ ತಮ್ಮ ತಮ್ಮ ಬೇಬಿ ಜಾನುಗಳ ಜೊತೆ ಎಸಿ ಕೆಫೆಯಲ್ಲಿ ಟೇಬಲ್ ಮೇಲೆ ಕುಳಿತು ಬಿಸಿ ಬಿಸಿ ಬೇಯಿಸಿಕೊಂಡು ಕುಡಿತಾರೆ. ಚಾವನ್ನು ನಮ್ಮ ಅಡ್ಡ ಎನ್ನುವಂತ ಒಂದು ಗೂಡಂಗಡಿ ಪ್ರದೇಶದ ಎದುರಲ್ಲಿ ತಮ್ಮ ಸಾಲದ ಅಕೌಂಟ್ ಅನ್ನು ಓಪನ್ ಮಾಡಿಸಿ ಅಲ್ಲಿಯೇ ಇರುವ ಕಟ್ಟೆಯಲ್ಲಿ ಕುಳಿತು ಸ್ಕೋಪ್ ತಗೊಳ್ತಾ ಕುಡಿತಾರೆ. ಕಾಫಿ ಜೊತೆ ಚಕ್ಕುಲಿ, ಕಡ್ಲೆ ಸೆಟ್, ಚಾ ಜೊತೆ ಸಿಗರೇಟ್ ಸೆಟ್. ಹಾಗಂತ ಸಿಗರೇಟ್ ಎಳಿಬೇಡಿ, ಪಾರ್ಲೇಜಿ ಬಿಸ್ಕಿಟ್ ಮುಳುಗಿಸಿ ತಿನ್ನಿ, ಸಾಕು, ಟೇಸ್ಟ್ ಆಗ್ತದೆ ಆಯ್ತಾ. ಕಾಫಿ ವೆರೈಟಿಯಾಗಿ ಟೋಟಲ್ 17 ವೆರೈಟಿ ಉಂಟು. ಚಾದಲ್ಲಿ ವೆರೈಟಿ ಖಾಲಿ 2,0,0,0,0 ಅಂದ್ರೆ 20,000ಕ್ಕೂ ಹೆಚ್ಚು ವೆರೈಟಿ ಇದೆ. ಕೊನೆಯದಾಗಿ ಚಿಕ್ಕದಾಗಿ ಚೊಕ್ಕದಾಗಿ ಮುಗಿಸ್ಬೇಕು ಅಂತ ಹೇಳಿದ್ರೆ, ಕಾಫಿ ಮಾರಿದ ಮಹಾನುಭಾವ ನೇತ್ರಾವತಿ ಬ್ರಿಡ್ಜ್ ಇಂದ ಜಿಗಿದು ಬಿಟ್ಟ, ಚಾ ಮಾರಿದ ಮಹಾನುಭಾವ ಇಂದು ಒಂದು ದೇಶವನ್ನೇ ಆಳಿಬಿಟ್ಟ. ವಾವಾದಿತ್ಯ, ತುಂಬಾ ಕ್ರಿಯೇಟಿವ್ ಇದ್ದೀರಾ. ನಿಮ್ಮಂತ ಹುಡುಗರು ಮಂಗಳೂರಿನಲ್ಲಿ ಅಗತ್ಯವಾಗಿ ಬೇಕು. ಥ್ಯಾಂಕ್ ಯು, ಒಳ್ಳೇದಾಗ್ಲಿ ನಿಮ್ಗೆ. Thank you. See you. Bye. Radio Sanjay.